ನಿಮ್ಮ ರಿಪಬ್ಲಿಕ್ ಕನ್ನಡ ಯಾವುದೇ ಸಮಸ್ಯೆಯ ಬಗ್ಗೆ ಧ್ವನಿ ಎತ್ತಿದ್ರು ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗೋವರೆಗೂ ಕೂಡ ಬಿಡೋದಿಲ್ಲ ಅನ್ನೋದಕ್ಕೆ ಈ ಒಂದು ಸ್ಟೋರಿಗೆ ಸಾಕ್ಷಿ. ಹುಬ್ಬಳ್ಳಿಯಲ್ಲಿ ಒಂದು ಕಸದ ಬೆಟ್ಟವೇ ನಿರ್ಮಾಣವಾಗಿತ್ತು. ಆ ಕಸದ ಬೆಟ್ಟಕ್ಕೆ ಕಡೆಗೂ ಒಂದು ತಾರ್ಕಿಕ ಅಂತ್ಯ ಸಿಗ್ತಾ ಇದೆ, ಒಂದು ಮುಕ್ತಿ ಸಿಗ್ತಾ ಇದೆ. ಅದು ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಈ ಒಂದು ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇರೋದು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹುಬ್ಬಳ್ಳಿಯಲ್ಲಿ ಕಸದ ಬೆಟ್ಟಕ್ಕೆ ಕಡೆಗೂ ಮುಕ್ತಿ ಸಿಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಜೀವಕ್ಕೆ ಕಂಟಕವಾಗಿದ್ದಂತಹ ಕಸದ ಬೆಟ್ಟದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದೀರ್ಘವಾಗಿ ವರದಿಯನ್ನು ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಒಂದು ಅಭಿಯಾನವನ್ನು ಮಾಡಿತ್ತು. ಅದಕ್ಕೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಸ್ಪಂದಿಸ್ತಾ ಇದೆ. ಕಸದ ಬೆಟ್ಟ ಕರ್ನಾಟಕದ ಕ್ಯಾನ್ಸರ್ ಸ್ಪಾಟ್ ಅಂತ ಹೇಳಿ ಅಭಿಯಾನವನ್ನು ಮಾಡಿತ್ತು. ಟೆಂಡರ್ ಪ್ರಕ್ರಿಯೆ ನಡೆಸೋದಾಗಿ ಪಾಲಿಕೆ ಭರವಸೆಯನ್ನು ಕೂಡ ಕೊಡ್ತು. ರಿಪಬ್ಲಿಕ್ ಕನ್ನಡಕ್ಕೆ ಆಯುಕ್ತ ಡಾಕ್ಟರ್ ಈಶ್ವರ ಉಳ್ಳಾಗಡ್ಡಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯ ಕಾರವಾರ ರಸ್ತೆಯಲ್ಲಿರುವಂತಹ ತ್ಯಾಜ್ಯ ವಿಲೇವಾರಿ ಘಟಕದ ಅವ್ಯವಸ್ಥೆ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಒಂದು ಬೆಳಕು ಚೆಲ್ತಾ ಇದೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರುವಂಥ ಡಾಕ್ಟರ್ ಈಶ್ವರ್ ಉಳ್ಳಾಗಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಹುಬ್ಬಳ್ಳಿ ಹೊರವಲಯದಲ್ಲಿರುವಂತಹ ತ್ಯಾಜ್ಯ ವಿಲೇವಾರಿ ಘಟಕ ತಾವು ಕೂಡ ನೋಡಿದಿರಿ. ಕಳೆದ 50-60 ವರ್ಷಗಳಿಂದ ಅಲ್ಲಿ ತ್ಯಾಜ್ಯ ಸಂಗ್ರಹಣೆ ಆಗ್ತಾಯಿದೆ. ದಿನಕ್ಕೆ 350 ಟನ್ ಕಸ ಸಂಗ್ರಹಣೆ ಆಗ್ತಾಯಿದೆ ಸರ್. ಇದರಿಂದ ಸುತ್ತಮುತ್ತಲಿನ ವಾತಾವರಣ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಸರ್. ಏನು ಕ್ರಮ ಕೈಗೊಳ್ತೀರಿ ಸರ್? ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಮ್ಮಲ್ಲಿ ಒಟ್ಟು 2 ತ್ಯಾಜ್ಯ ವಿಲೇವಾರಿ ಘಟಕಗಳಿದ್ದಾವೆ. ಒಂದು ಧಾರವಾಡದಲ್ಲಿದೆ, ಇನ್ನೊಂದು ನಮ್ಮ ಹುಬ್ಬಳ್ಳಿಯಲ್ಲಿ ಕಾರವಾರ ರೋಡದಲ್ಲಿದೆ. ಕಾರವಾರ ರೋಡದಲ್ಲಿ ಏನಂತ ಹೇಳಿದ್ರೆ 2 ಹುಬ್ಬಳ್ಳಿ ಮತ್ತು ಧಾರವಾಡ ತ್ಯಾಜ್ಯ ವಿಲೇವಾರಿ ಘಟಕಗಳಲ್ಲಿ ನಮ್ಮ ಪಾರಂಪರಿಕ ತ್ಯಾಜ್ಯ ಅಂತ ಹೇಳ್ತೀವಿ, ಲಿಗಸಿ ವೇಸ್ಟ್ ಅಂತಕ್ಕಂಥದ್ದು 2 ತ್ಯಾಜ್ಯ ವಿಲೇವಾರಿ ಘಟಕಗಳಲ್ಲಿ ಇದೆ. ಹಾಗಾಗಿ ನಮ್ಮ ಹುಬ್ಬಳ್ಳಿಯಲ್ಲಿ ಎಸ್ಪೆಷಲಿ ಏನಂತ ಹೇಳಿದ್ರೆ ತ್ಯಾಜ್ಯ ವಿಲೇವಾರಿ ಘಟಕನ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಏನಂತ ಹೇಳಿದ್ರೆ ಈಗಾಗಲೇ ಸುಮಾರು ಅರೌಂಡ್ ಒಂದು 20 ಕೋಟಿಗಳ ಅನುದಾನವನ್ನು ನಾವು ಸಹಿತ ಬಿಡುಗಡೆ ಮಾಡಿ ಏನಂತ ಹೇಳಿದ್ರೆ ಟೆಂಡರ್ ಸಹಿತ ನಾವು ಕರೆದಿದ್ವಿ. ಟೆಂಡರಲ್ಲಿ 2 ಕರೆಗಳಾದರೂ ಸಹಿತ ಯಾರೂ ಎಲಿಜಿಬಲ್ ಬಿಡರ್ಸ್ ಆಗಿಲ್ಲ. ಈಗ ಮತ್ತೆ ಶಾರ್ಟ್ ಟರ್ಮ್ ಕರೆಯೋದಕ್ಕೆ ಸರ್ಕಾರ ಅನುಮೋದನೆ ಮಾಡ್ತಾಯಿದೆ. ಆ 3ನೇ ಒಂದು ಕರೆ ಆದಮೇಲೆ ಡೆಫಿನೆಟಾಗಿ ಪಾರಂಪರಿಕ ತ್ಯಾಜ್ಯ ಏನಿದೆ ನಮ್ಮದು, ಆ ಎಂಟೈರ್ ಪಾರಂಪರಿಕ ತ್ಯಾಜ್ಯವನ್ನು ನಾವು ಕ್ಲೀನ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಒಟ್ಟು 450ರಿಂದ 500 ಟನ್ಸ್ಗಳಷ್ಟು ತ್ಯಾಜ್ಯ ಡೈಲಿ ಉತ್ಪತ್ತಿ ಆಗುತ್ತೆ. ಅದನ್ನು ಪ್ರೊಸೆಸ್ ಮಾಡಲಿಕ್ಕೂ ಸಹಿತ ನಾವು ಕ್ರಮ ಕೈಗೊಂಡಿದ್ದೀವಿ ಎಲ್ಲ 2 ಪ್ಲ್ಯಾಂಟ್ಗಳಲ್ಲಿ. ಅದ್ರ ಜೊತೆಗೆ ಈಗ ಟೆಂಡರ್ ಆಗಿ ಆ ಪ್ರೊಸೆಸ್ ಆಗೋವರೆಗೆ ಏನು ಪಾರಂಪರಿಕ ತ್ಯಾಜ್ಯ ಇದೆ ಅದನ್ನು ಅಲ್ಲಿಂದ ಹೊಗೆ ಬರ್ತಾ ಇದೆ ಅಂತ ಅಲ್ಲಿ ಲೋಕಲ್ ರೆಸಿಡೆನ್ಸ್ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನಾನು ವೈಜ್ಞಾನಿಕವಾಗಿ ನಾವು ಸಾಯಿಲ್ ಟ್ಯಾಪಿಂಗ್ ಮತ್ತು ರಿಂಗ್ ಪೈಪ್ಲೈನ್ ಮಾಡೋದ್ರ ಮುಖಾಂತರ ಏನಂತ ಹೇಳಿದ್ರೆ 24/7 ವಾಟರ್ ಸ್ಪ್ರಿಂಕ್ಲಿಂಗನ್ನು ಮಾಡ್ತಾಯಿದ್ವಿ. ತಾವು ಸಹಿತ ನೋಡಿರಬೇಕು. ಈಗಾಗಲೇ ನಾವೊಂದು 60-70% ಏರಿಯಾನ ಕವರ್ ಮಾಡಿದ್ದೀವಿ. ಮುಂಚೆ ಏನು ಹೋದ ವರ್ಷ ಈ ಸಮಯದಲ್ಲಿ ಯಾವ ಥರ ಪರಿಸ್ಥಿತಿ ಇತ್ತು, ಈ ವರ್ಷ ಆ ಥರ ಪರಿಸ್ಥಿತಿ ಇಲ್ಲ. ಇನ್ನೊಂದು 30-40% ಉಳಿದಿದೆ. ಡೆಫಿನೆಟಾಗಿ ಅದನ್ನು ಸಹಿತ ಈಗ ಪ್ರಯಾರಿಟಿ ಮೇಲೆ ತೊಗೊಂಡು ಅಂದರೆ ವರ್ಕ್ ನಡೀತಾ ಇದೆ. ಇನ್ನು 1 ತಿಂಗಳಲ್ಲಿ ಆಲ್ಮೋಸ್ಟ್ ಅದು ಸಹಿತ ಕವರ್ ಆಗುತ್ತೆ. ಸೊ ಎಂಟೈರ್ ಏನಂತ ಹೇಳಿದ್ರೆ ನಮ್ಮ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಸಾಯಿಲ್ ಟ್ಯಾಪಿಂಗನ್ನು ಮಾಡ್ತಾಯಿದ್ವಿ, ಪ್ಲಸ್ ವಾಟರ್ ಸ್ಪ್ರಿಂಕ್ಲಿಂಗ್ ಮಾಡ್ತಾಯಿದ್ವಿ. ಇಲ್ಲಿ ಹೊರಸೂಸುವಂಥ ಹೊಗೆಯಿಂದಾಗಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಾಂಕ್ರಾಮಿಕ ಕಾಯಿಲೆಗಳು ಹರಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಸರ್. ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗ್ತಿದೆ ಸರ್? ಇಲ್ಲ, ಅದೇ ನಾನು ಹೇಳಿದೆ. ಈಗ ಏನಂತ ಹೇಳಿದ್ರೆ ಏನು ಹೊಗೆ ಬರ್ತಾಯಿತ್ತು, ಹೊಗೆ ಬರತಕ್ಕಂಥದ್ದು ಅಲ್ಲಿ ಏನು ನಮ್ಮಲ್ಲಿ 2 ಗುಡ್ಡೆಗಳಿದ್ದಾವೆ. ಒಂದು ರೀಸೆಂಟ್ ಆಗಿರ್ತಕ್ಕಂಥ ಗುಡ್ಡೆ ಇದೆ, ಅದರಲ್ಲಿ ಮಾತ್ರ ಹೊಗೆ ಕಾಣಿಸ್ಕೊಳ್ತಾ ಇದೆ. ಹೀಗಾಗಿ ನಾವು ವೈಜ್ಞಾನಿಕವಾಗಿ ಏನಂತ ಹೇಳಿದ್ರೆ ಕಂಪ್ಲೀಟಾಗಿ ಆ ಎಂಟೈರ್ ಗುಡ್ಡೆಯನ್ನು ನಾವು ಸೆಕ್ಷನ್ ಮಾಡ್ಕೊಂಡಿದ್ದೀವಿ. ಸೆಕ್ಷನ್ ಮಾಡ್ಕೊಂಡ್ಬಿಟ್ಟು ಈಗಾಗಲೇ ಒಂದು 60% ಭಾಗವನ್ನು ನಾವು ಕವರ್ ಮಾಡಿದ್ದೀವಿ. ಎಂಟೈರ್ ಮಣ್ಣಿನಿಂದ ಏನಂತ ಹೇಳಿದ್ರೆ ನಾವು ಒಂದು ಲೇಯರ್ ಕವರ್ ಮಾಡಿ ನೆಕ್ಸ್ಟ್ 24/7 ರಾತ್ರಿ ಸಹಿತ ನಾವು ಟೀಮ್ ಹಾಕಿದ್ದೀವಿ. 24/7 ಜೆಟ್ಟಿಂಗ್ ವೆಹಿಕಲ್ ಮುಖಾಂತರ ನಿರಂತರವಾಗಿ ವಾಟರ್ ಸ್ಪ್ರಿಂಕ್ಲಿಂಗ್ ನಡೀತಾ ಇದೆ. ಹಾಗಾಗಿ ಆಲ್ಮೋಸ್ಟ್ ಹೊಗೆ ಕಮ್ಮಿ ಆಗಿದೆ, ಮುಂಚೆ ಥರ ಹೊಗೆ ಇಲ್ಲ. ಇನ್ನೊಂದು ತಿಂಗಳಲ್ಲಿ ಏನಂತ ಹೇಳಿದ್ರೆ ಅದನ್ನು ಎಂಟೈರ್ ಏರಿಯಾನ ಕವರ್ ಮಾಡಿ ನಾವು ಕಂಟ್ರೋಲ್ ಮಾಡ್ತೀವಿ, ಏನು ಸಮಸ್ಯೆ ಇಲ್ಲ. ಇದಿಷ್ಟು ಪಾಲಿಕೆಯ ಆಯುಕ್ತರ ಮಾತು. ಕಸದ ಗುಡ್ಡೆಯ ಅವ್ಯವಸ್ಥೆಯನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ನಾವು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕಲ್ಪಿಸ್ತೀವಿ. ಶೀಘ್ರವೇ ಅದಕ್ಕೆ ಒಂದು ತಂಡವನ್ನು ರಚಿಸುವ ಮೂಲಕ ಈ ಕಸದ ಗುಡ್ಡೆಯ ಸಮಸ್ಯೆಯನ್ನು ನಾವು ನಿರ್ಮೂಲನೆ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ನೀಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ.